ಎಲ್ಲಣ್ಣ ಹುಡ್ಕೋದಿ ನನ್ ಮಗನ? ಎಲ್ಲೋದ? ಎಲ್ಲಪ್ಪ ಯಾರು ಕಾಣ್ತಲ್ಲ, ಎಲ್ಲಿ ಅಂತ ಹುಡ್ಕೋದು? ಅಪ್ಪ ಸೂರಿ ಭಗವಾನೆ, ಇವತ್ತಾದ್ರೂ ನನ್ನ ಮೇಲೆ ಕರುಣೆ ತೋರ್ಸಪ್ಪ. ಓದೇ ಧರ್ಮದೇಟಗಳು ಬೀಳ್ದಂಗ್ ಮಾಡಪ್ಪ, ತಂದೆ ಕಾಪಾಡು. ಅಯ್ಯೋ, ಇಲ್ಲೂ ಅಂಟ್ಬಿಟ್ಟಿದಾರಲ್ಲಪ್ಪ ಕಚ್ಚಡ ಮಕ್ಕಳು. ಇವ್ರಿಗೇನಪ್ಪ ಮಾಡಿದ್ದೆ ನಾನು? ಎಲ್ಲ ಕಡೆ ಪೋಸ್ಟ್ ಅಂಟ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯವರು ನೋಡಿದ್ರೆ ಏನ್ ಗತಿ? ಮೊದಲು ಕಿತ್ತಾಕ್ತಲ್ಲ. ಎಲ್ಲೋದ? ಪೊಲೀಸ್. ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಲಿ ತರ ಓಡಾಡ್ತಾ ಇದ್ದವನ್ನ ಇಲಿ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ಯಾವನ್ ಮಾಡಿರ್ಬೋದು? ಅಯ್ಯೋ, ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲೋ. ಅಯ್ಯೋ, ಯಾವನು ನನ್ನ ಮೇಲೆ ಸರಿಯಾಗಿ ಗುಣಿಸಿಟ್ಬಿಟ್ಟವನಲ್ಲಪ್ಪ. ಏನ್ ಮಾಡ್ಲಿ ಈಗ? ಈ ನನ್ ಮಗ ಮಾತ್ರ ಸಿಗ್ತಾ ಇಲ್ಲ. ಕೊಡ್ಲೇಬೇಕು. ಪೊಲೀಸ್ ಪೊಲೀಸ್ ನನ್ನ ಹುಡುಕ್ತಾವ್ರಲ್ಲಪ್ಪ. ಊರ್ ತುಂಬಾ ಪೋಸ್ಟ್ ಅಂಟಿಸಿ ಯಾವನು ನನ್ನ ಹಾಕೊಟ್ಬಿಟ್ಟವನೇ. ಪ್ರಮೋಷನ್ ಆಸೆಗೆ ಪ್ರಾಣ ಬಿಡಕ್ಕಾಗುತ್ತಾನೆಯಾ? ಬಾಯಾರಿಕೆ ಆಗ್ತಾ ಇದೆ, ನೀರಾದ್ರೂ ಕುಡಿಯೋಣ ಬಾ. ಸರಿ ನಡಿಯೋಣ. ಸುಸ್ತು ಬೇರೆ ಆಯ್ತಾಯ್ತು. ಇಷ್ಟೊಂದು ಬೆಲ್ ಮಾಡಿದ್ರೆ ಒಂದ್ ಬಾಡಿನಾರು ಬರಬಾರ್ದಾ ಈಚೆಗೆ? ಒಳಗಡೆ ಬಾಡಿ ಇದ್ರೆ ಅಲ್ವಣ ಈಚೆ ಬರಕ್ಕೆ? ಒಳಗಡೆ ಯಾರು ಇಲ್ಲ ಅಂತೀಯಾ? ಮತ್ತಿಂದೇನಣ್ಣ, ಒಳಗಡೆ ಇದ್ದಿದ್ರೆ ಇಷ್ಟೊಂದು ಬೆಲ್ ಮಾಡ್ತಿರೋ ರೇಂಜ್ಗೆ ಪೊಲೀಸ್ ಅನ್ನೋದು ಕಾಣದೆ ಉಗ್ದು ಉಪ್ಪು ಹಾಕಿರೋರು. ನಡಿಯೋಣ, ಹೋಗೋಣ. ಒಳ್ಳೆ ಹಣೆ ಬರ ನಮ್ದು. ಕುಡಿಯಕ್ ನೀರ್ ಬೇರೆ ಸಿಗ್ತಾ ಇಲ್ಲ. ಅಪ್ಪ ಸೂರಿದೇವ, ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಹೋದ್ನಲ್ಲಪ್ಪ. ನನಗೆ ಟಾರ್ಚ್ ಹಾಕ್ಬಿಟ್ಟಲ್ಲ. ಪರ್ಮನೆಂಟ್ ಮನೇಲಿ ಮಳೆ ಹೊಡೆಯೋ ಹತ್ರ ಮಾಡ್ಬಿಟ್ಟಲ್ಲಪ್ಪ. ಈಗ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಕಿತ್ತಾಕ್ಬೇಕಷ್ಟೇ. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ ಮೊರೆ. ನಮಸ್ಕಾರ ಸರ್, ಏನ್ ನೀವಿಲ್ಲಿ? ಅಯ್ಯೋ, ನಾವಿಬ್ರು ಒಬ್ಬ ಕಳ್ಳ ನೋಡ್ತಾ ಇದೀವಿ. ಹುಡುಕಿ ಹುಡುಕಿ ಬಾರ್ಕೆ ಆಗೋಯ್ತು. ಅದೇನು ಅಂತಾರಲ್ಲ ಗಾದೆ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲುದ್ದ ನೀರು ಅಂತ. ಹಂಗಾಯ್ತು ನಮ್ ಕತೆ. ಕಾಲಿಂಗ್ ಮೇಲೆ ಒತ್ತುತ್ತಾನೆ ಇದೀವಿ, ಬಾಗ್ಲು ತೆಗಿತಾನೆ ಇಲ್ಲ. ಆ ಕಳ್ಳನ್ ಮಗ ಅಂದ್ರಲ್ಲ ಯಾರು? ಆ ಫೋಟೋದಲ್ಲಿ ಇದಾನಲ್ಲ ಅವನೇ. ಇವನ ಪಾಚಿ ಅಲ್ಲೋನು, ಗುಂಗುರ್ ಕೂದ್ಲೋನು. ಇವನ್ ಹೆಸರು ಅರ್ಥ ಇಲ್ಲ, ಇವನ್ ಹುಟ್ಕೋ ಅರ್ಥ ಇಲ್ಲ. ಇವ್ ನನಗೆ ಹತ್ರದಿಂದ ಚೆನ್ನಾಗಿ ಗೊತ್ತು ರೀ. ನಂಬರ್ 1. ನಮ್ಮ ಯಜಮಾನಿಗೆ ಇವನು ತುಂಬಾ ಚೆನ್ನಾಗಿ ಗೊತ್ತು ಅಂದೆ. ಇವನೇನ್ ಇಲ್ಲಿ ಬಂದು ಏನು ಹೇಳ್ಕೊಡ್ತಾವನೆ? ಅಯ್ಯಯ್ಯೋ, ಬೀಸು ದೊಣ್ಣೆಗೆ ತಪ್ಪಿಸ್ಕೊಂಡೆ ಅಂದ್ರೆ ಈ ನನ್ನ ಮಗ ಕರಿಯ ನಾಯಿ ಏನು ಹಾಕೊಡ್ತಾನಲ್ಲಪ್ಪ. ಈ ಮನೆಲ್ಲ ಇದೇ ಮನೆಯಲ್ಲಿ. ಮತ್ ನಾವ್ ಆಗ್ಲಿಂದ ಕಾಲಿಂಗ್ ಬೆಲ್ ಮಾಡ್ತಾನೆ ಇದೀವಿ, ಯಾರು ಬಾಗ್ಲು ತೆಗಿತಾ ಇಲ್ಲ. ಪೊಲೀಸರು ಯಾರಾದ್ರೂ ಬಾಗಿಲು ತೆಗಿತಾರೇನ್ರಿ? ಬುದ್ಧಿ ಇದೆಯಾ ನಿಮ್ಗೆ? ಬನ್ರಿ ಕಡೆ. ಏನು ಬಾಗಿಲು ತೆಗಿದೇ ಇರೋದು ನೋಡಿದ್ರೆ ಒಳಗಿದ್ದಂಗಿಲ್ಲ. ಒಂದ್ ಕೆಲಸ ಮಾಡಿ, ಬೀಡಿ ಸೇತ್ಕೊಂಡು ಟೀ ಕುಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡಿ. ನಮ್ಮ ಯಜಮಾನಿಗೆ ಹೆಂಗೋ ಕ್ಲೋಸ್ ಫ್ರೆಂಡ್ ಇಲ್ಲಿಗೆ ಬಂದೇ ಬರ್ತಾನೆ. ಆಮೇಲೆ ಇಟ್ಕೊಂಡೋಗಿ. ಆಯ್ತು, ಇಲ್ಲ ಟೆಂಟ್ ಹಾಕ್ಬಿಡ್ತೀವಿ. ಟೆಂಟ್ ಹಾಕ್ತಿರೋ, ಟೂರಿಂಗ್ ಟ್ಯಾಕೀಸ್ ಹಾಕ್ತಿರೋ. ಕಳ್ಳನ್ ಮನೆ ಮುಂದೆ ಕುತ್ಕೊಂಡ್ರೆ ಬರ್ತಾನೇನ್ರಿ ಅವನು? ಅಯ್ಯ, ಓರಿ ಅಲ್ಲೆಲ್ಲ ವಾರಲ್ಲಿ ಕುತ್ಕೊಂಡ್ರಿ ಬರ್ತಾನ ಅವನು. ಸರಿ ಬಾರಣ್ಣ, ಟೀ ಕುಡಿ. ಯಾಕ ರಾಜ ರಾಣಿ ನನ್ನ ಕೈಯೊಳಗೆ, ಎಡಿ ಮಣ್ಣು ನಿನ್ನ ಬಾಯೊಳಗೆ. ಕರಿಯ ನನ್ನ ಮಗ ಮಾಡೋ ಕೆಲಸದಲ್ಲಿ ಏನಾದ್ರೂ ಕ್ರಿಯೇಟಿವಿಟಿ ತೋರಿಸು ಅಂತ ಹೇಳಿದ್ರೆ ನನ್ನ ಹಾಳು ಮಾಡೋ ವಿಷಯದಲ್ಲಿ ಕ್ರಿಯೇಟಿವಿಟಿ ತೋರಿಸ್ತವನಲ್ಲಪ್ಪ.
ಹಳೆ ಜಾಡು ನಾನು ಕೊಟ್ಟಿರೋ ಇಂಚಿನ ತಲೆಯಲ್ಲಿ ಇಟ್ಕೊಂಡು ನನ್ನ ಫಿಟ್ಟಿಂಗ್ ಮಾಡಕ್ ನೋಡ್ತೀನಿ. ನೀನ್ ಇಷ್ಟೆಲ್ಲ ಮಾಡಿದ್ದು ನನ್ ಮೇಲಿರೋ ಆಸೆಯಿಂದನಾ? ಛೇ, ನೀನ್ ಇಂಥವನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡು ಖುಷಿ, ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಇಲ್ಲೆಲ್ಲ ಇರೋದು ನನಗಿಷ್ಟ ಆಗಲ್ಲ. ರವಿ? ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಹೇಗೂ ನಮ್ಮದೇ ಫ್ಲ್ಯಾಟ್ ಇದೆ, ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಅವಕಾಶ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊ. ಯಾರು ನೀವು? ಸರ್ ಖುಷಿ ಅವರಿಲ್ಲಪ್ಪ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ? ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ ನಮಗೆ. ಏನಣ್ಣ ಹುಡ್ಕಣ ಅಂದ್ರೆ ನಿದ್ದೆ ಮಾಡ್ತಿದ್ಯಲ್ಲ? ಪೊಲೀಸ್ನವ್ರು ಇಲ್ಲ ಅವ್ರಲ್ಲಪ್ಪ, ಹುಚ್ಚಿ ಬರೀ ಕಟ್ಕೊಂಡ್ಬಿಟ್ಟಿದೆ. ಅಯ್ಯೋ, ಈ ಹುಚ್ಚಿ ಫುಲ್ ಬ್ಲಾಡರ್ ಕಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಅಪ್ಪ ಬೇರೆ ಬಾತ್ರೂಮ್ನ ಹೊರಗಡೆ ಕಟ್ಟವನೆ ವಾಸ್ತು ಪ್ರಕಾರ. ಹೊರಗಡೆ ಹೋಗಿ ಭಾರ ಇಳಿಸೋಣ ಅಂದ್ರೆ ಈ ನನ್ನ ಮಕ್ಳು ಯಮದೂತ ಹತ್ರ ಕಾಯ್ತಾವ್ರಲ್ಲಪ್ಪ. ಅಯ್ಯೋ ಅಮ್ಮ, ಏನಪ್ಪ ಮಾಡ್ಲಿ ಅಪ್ಪ? ಏನ್ ಬೇಕಾದ್ರೆ ಕಟ್ಕೋಬಹುದು, ಇದನ್ನ ಮಾತ್ರ ಕಟ್ಟ. ಅಲ್ಲಣ್ಣ, ದಿನ ಎಲ್ಲ ಎಣ ಕಾದ್ಬಿಡ್ಬೋದು, ಮುಕ್ತಿನಾದ್ರೂ ಸಿಗ್ತದೆ. ಆದ್ರೆ ಈ ನನ್ ಮಗನ್ ಕಾದ್ರೆ ನಮ್ಮೆಣ ಬಿದ್ದೋಯ್ತದ ಅಷ್ಟೇ. ಯಾಕೋ ನಿದ್ದೆ ಬರಂಗೈತಲ್ವಾ? ಒಂಚೂರು ಟೀ ಕುಡ್ಕೊಂಡ್ಬರೋಣ ಬಾ. ಬಾರಣ್ಣ ಎಲ್ಲಕ್ಕೋ ಕಾಟ ಬೇರೆ. ಈ ಹೋಮ್ ವಾಟರ್ ಹೆವಿ ಆಗೋಗಿ ಗಷ್ಟ ಹಿಡಿದು ಕಾಪಿ ಪುಡಿ ಆಗೋಗ್ಬಿಟ್ರೆ ಕಷ್ಟ. ಇದನ್ನ ಹೆಂಗಾದ್ರೂ ರಿಲೀಸ್ ಮಾಡೇ ಬಿಡ್ಬೇಕು.
ಅಮ್ಮ ಅಮ್ಮ ಇದಲ್ವಾ ಸ್ವರ್ಗದ ಬಾಗಿಲು ಅಯ್ಯೋ ಬೇವರ್ಸಿನ್ ತಂದು ಬತ್ತೀನಿರು ನಿನ್ಗೆ ಇವತ್ತು ಗೋಚರ ಬಿಡಿಸ್ತೀನಿ. ಅಯ್ಯಪ್ಪ ಅಯ್ಯೋ ಅಯ್ಯೋ ಗಡ್ಬನಿ ಮೇಲೆ ಹುಚ್ಚು ಹೋಯ್ದು ಬಿಟ್ನಲ್ಲಪ್ಪ. ಗ್ರಾಚಾರ ಹೊಡಿಯುತ್ತೆ ಅಂದ್ರೆ ಈ ರೇಂಜ್ಗೆ ಹೊಡಿಯೋದು. ಅಯ್ಯೋ ಏಯ್! ಜಗ್ಗಿ. ನಾವು ಅಲ್ಲಿ ನೋಡೋಣ, ಅಲ್ಲಿ ಬರೋಣ ಬರೋಣ. ಯಾವಾಗ ನನ್ನ ಹುಚ್ಚ ಹೋಗಿದ್ದು? ಅಯ್ಯ ಓ ನೀನಾ? ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ತುಂಬಾ ಅವಸರ ಆಗೋಗ್ಬಿಟ್ಟಿತ್ತಮ್ಮ. 3 ದಿವಸದಿಂದ ಕಟ್ಕೊಂಡ್ಬಿಟ್ಟಿದ್ದು ಬಿಟ್ಬಿಟ್ಟೆಮ್ಮ, ಕ್ಷಮಿಸ್ಬಿಡಿ ಅಮ್ಮ ತಾಯಿ. ಆಹಾ, ನೀನ್ ಇಂತ ಅಲ್ಕ ನನ್ ಮಗ ಅಂತ ನಂಗೆ ಮುಂಚೆನೆ ಡೌಟ್ ಇತ್ತು. ನಿಂಗ್ ಒಂದ ಮಾಡಕ್ಕೆ ನಾನೇ ಬೇಕಾಗಿತ್ತಾ? ಇವತ್ತು ಗೋಚರ ಬಿಡಿಸ್ಬಿಡ್ತೀನಿ. ಉಲ್ಟಾ ಹೊಡ್ದ ಅಯ್ಯೋ ಅಮ್ಮ ತಾಯಿ ಬೇಡಮ್ಮ, ಬಿಟ್ಬಿಡಮ್ಮ, ನೀನ್ ಕಾಲ್ ಮುಗಿದೆಮ್ಮ. ಈ ಕಡೆ ಬರಮ್ಮ. ಅಯ್ಯೋ ನನ್ನ ಮಗನೇ, ಇಷ್ಟು ದಿವಸದಿಂದ ಒಳಗಡೆನೆ ಇದ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ? ಇದಳ ಮೇಲೆ ಸ್ಟೇಷನ್ ಸರ್ ನಡಿಯಮ್ಮ. ಹ್ಮ್.